ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಧನುರ್ಮಾಸದ 8ನೇ ದಿನದ ವಿಡಿಯೋ ಆಗಿರುತ್ತದೆ. ಈ ದಿನ ಶುಕ್ರವಾರ ಆಗಿರೋದ್ರಿಂದ ದೇವರಿಗೆ ಏನಾದರೂ ಸಿಹಿ ಎಡೆ ಮಾಡಿ ನೈವೇದ್ಯ ಮಾಡಬೇಕು ಅಂತ ಹಿಚ್ಕಿದ ಬೇಳೆ ಸಾಂಬಾರ್ ಮಾಡಿ ಕಡಲೆಬೇಳೆ ಕೋಸಂಬರಿ ಮತ್ತು ಒಚ್ಚಾವ್ಗೆನ ಮಾಡಿದ್ವಿ. ಈ ಒಚ್ಚಾವ್ಗೆ ಹಿಚ್ಕಿದ ಬೇಳೆ ಸಾಂಬಾರಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೆಲ್ಲದ ಕಾಯಿ ಹಿಟ್ಟು ಮತ್ತು ಕಡಲೆ ಪುಡಿನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ದೇವರಿಗೆ ನೈವೇದ್ಯ ಮಾಡಿ ವಿಘ್ನೇಶ್ವರನ ಪೂಜೆ ಮಾಡಿ ಮನೆಯಲ್ಲಿ ಎಲ್ಲ ಪೂಜೆ ಮುಗಿಸಿ ಆ ನಂತರ ಅರಳಿಕಟ್ಟೆ ಪೂಜೆಗೆ ಹೊರಟ್ವಿ. ಅಲ್ಲೂ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಅರಳಿ ಮರಕ್ಕೆ ಅಲ್ಲಿ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತ್ರಿಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಮ್ಮೂರಲ್ಲಿ ಒಂದು ಕಂಬದ ಬಸವಣ್ಣ ಇದೆ, ಅದಕ್ಕೂ ಹೋಗಿ ಪೂಜೆ ಮಾಡಿಕೊಂಡು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ದೇವರಿಗೆ ಎಡೆ ಮಾಡೋಕ್ಕೆ ಅಂತ ನಮ್ಮ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ನಿಂಬೆಹಣ್ಣಿನ ದೀಪ ಹಚ್ಚಿ ದೇವರಿಗೆಲ್ಲ ಎಡೆ ಮಾಡಿ ನೈವೇದ್ಯ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಮನೆಗೆ ಬಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.